ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರಮುಖರಿಗೆ ಹಿಸ್ಟಾರಿಕಲ್ ಡೇ ಇವತ್ತು. ತಮಗೆ ಕೂಡ ಗೊತ್ತಿದೆ, ರಿಗಾರ್ಡಿಂಗ್ ಜನ್ಧನ್ ಯೋಜನೆ 12 ಇಯರ್ ಸೆಲೆಬ್ರೇಷನ್ ಇವತ್ತಿಗೆ 12 ವರ್ಷಗಳು ಪೂರ್ಣಗೊಳ್ತಾ ಇದೆ. ಇದಕ್ಕೆ ಕೈ ಜೋಡಿಸಿದಂತ ಎಲ್ಲ ಪಿಎಂಗೆ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಇವತ್ತಿಗೆ ಇಡೀ ದೇಶದಲ್ಲಿ 59 ಕೋಟಿ ಖಾತೆಗಳ ಸಂಖ್ಯೆ ದಾಟಿದೆ. ಇವತ್ತು ಸುಮಾರು 3.17 lakhs crores ಖಾತೆಗಳಲ್ಲಿ ಟ್ರಾನ್ಸಾಕ್ಷನ್ ದಾಟಿದೆ. 2014 ಆಗಸ್ಟ್ 28 ಇವತ್ತಿಗೆ 12 ವರ್ಷ ತುಂಬುತ್ತಾ ಇದೆ. ಆಗಿಂದ ಈಗಲೂ ಕೂಡ ವಿಶೇಷವಾಗಿ 78% ನಮ್ಮ ರೂರಲ್ ಮತ್ತೆ ಪಟ್ಟಣ ಪ್ರದೇಶಗಳಲ್ಲಿ ಆಗಿದೆ. ಇದರಲ್ಲಿ ಮೋರ್ ದೆನ್ 56% ಖಾತೆಗಳು ನಮ್ಮ ಹೆಣ್ಮಕ್ಳು ಮಹಿಳೆಯರದು ಅಂತ ಹೇಳಿ ದಾಖಲೆ ಆಗಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ದಾಖಲೆ ಇಲ್ಲ ಆಗಿದೆ. ವಿಶೇಷವಾಗಿ ನಿಮಗೆಲ್ಲೂ ಕೂಡ ಗೊತ್ತಿದೆ, ನಮ್ಮ ಜನ್ಧನ್ ಆಧಾರ್ ಮತ್ತೆ ಮೊಬೈಲ್ ವ್ಯವಸ್ಥೆ ಮುಖಾಂತರ ಈ ಪ್ರೋಗ್ರಾಮ್ ಅನ್ನ ಇನ್ನೂ ಕೂಡ ಎಫೆಕ್ಟಿವ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಜಾಬ್ ಟ್ರಿನಿಟಿ ಮತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಜನ್ಧನ್ ಆಧಾರ್ ಮೊಬೈಲ್ ಈ ಎಲ್ಲ ಕಲ್ಯಾಣ ಯೋಜನೆಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಬದಲಾವಣೆ ಆಗಿದೆ. ಮತ್ತೆ ವಿಶೇಷವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಒಂದು ಸ್ಕೀಮ್ ಮುಖಾಂತರ ಮೋರ್ ದೆನ್ 7 lakhs crores ಮೊತ್ತವನ್ನ ಆ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುವಂತ ಒಂದು ಕೆಲಸವನ್ನ ಈ ದೇಶದ ನೇತೃತ್ವ ವಹಿಸಿಕೊಂಡಂತ ಪ್ರಧಾನಮಂತ್ರಿಗಳ ಒಂದು ಬಯಕೆ ಮೇರೆಗೆ ನಮ್ಮೆಲ್ಲ ಬ್ಯಾಂಕರ್ಸ್ ಮುಖಾಂತರ ಈ ಒಂದು ಸರ್ವಿಸ್ ಅನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಇದ್ರ ಮುಖಾಂತರ ಟ್ರಾನ್ಸ್ಪರೆನ್ಸಿ ಇರಬಹುದು, ಮತ್ತೆ ಲೀಕೇಜ್ ಇರ್ಬೋದು, ಮತ್ತೆ ಲಾಸ್ಟ್ ಮೈಲ್ ಆಫ್ ದಿ ಪರ್ಸನ್ಗೆ